ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಮಾತನಾಡಿದ್ದಾರೆ. ಮೂಡಾ ಕೇಸ್ ಸಂಬಂಧ ಹೈಕೋರ್ಟ್ನಲ್ಲಿ ನಮಗೆ ನ್ಯಾಯ ಸಿಗುವಂತಹ ವಿಶ್ವಾಸ ಇದೆ. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತಹ ಸಂದರ್ಭ ಬರಲ್ಲ. ರಾಜ್ಯಪಾಲರ ಮುಖಾಂತರ ಸರ್ಕಾರವನ್ನ ಬೀಳಿಸುವ ಹುನ್ನಾರವನ್ನ ಬಿಜೆಪಿ ಮಾಡ್ತಾ ಇದೆ ಅಂತ ಪೊನ್ನಣ್ಣ ಅವರು ಮಾತನಾಡಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ. ನಮ್ಮ ಜೊತೆ ಸಿಎಂ ಕಾನೂನು ಸಲಹೆಗಾರರಾದಂಥ ಪೊನ್ನಣ್ಣ ಅವರಿದ್ದಾರೆ. ಬನ್ನಿ ಮಾತನಾಡೋಣ. ಸರ್, ಇವತ್ತು ಹಿಯರಿಂಗ್ ಕೋರ್ಟ್ನಲ್ಲಿ ಇದೆ. ಸೊ ಏನು ತೀರ್ಪು ಬರ್ಬೋದು ಅನ್ನುವಂಥ ನಿರೀಕ್ಷೆ ಇದೆ ಸರ್? ಅಲ್ಲ, ತೀರ್ಪು ಇವತ್ತೇ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನ್ಯಾಯಾಲಯ ಕಳೆದ ನಮ್ಮ ವಿಚಾರಣೆಯ ಸಂದರ್ಭದಲ್ಲಿ ಎಲ್ಲ ಪ್ರತಿವಾದಿಗಳು ತಮ್ಮ ಉತ್ತರವನ್ನು ಕೊಟ್ಟಿದ್ದ ನಂತರ ನಾನು ಈ ಒಂದು ಪ್ರಕರಣವನ್ನು ವಿಚಾರಣೆಗೆ ಕೈಗೊಳ್ತೀನಿ ಮತ್ತು ಪೂರ್ಣವಾಗಿ ನಿಮ್ಮ ವಾದವನ್ನು ಮಂಡನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀನಿ, ಫೈನಲ್ ಹಿಯರಿಂಗ್ ಅಂತ ಏನು ಹೇಳ್ತೀನಿ, ಮತ್ತು ತೀರ್ಮಾನ ಮಾಡ್ತೀನಿ ಅಂತ ಹೇಳುವಂಥ ನಿರ್ದೇಶನವನ್ನು ಕೊಟ್ಟಿದ್ದರು. ಇವತ್ತು ಪ್ರತಿವಾದಿಗಳು 3 ಮತ್ತು ಪ್ರತಿವಾದಿ 4 ಅವರ ಉತ್ತರವನ್ನು ಕೊಟ್ಟಿದ್ದಾರೆ. 5ನೇ ಅವರು ಮತ್ತು ಮಾನ್ಯ ರಾಜ್ಯಪಾಲರು 2ನೇ ಅವರು ಕೊಟ್ಟಿಲ್ಲ ಇನ್ನೂ ಉತ್ತರವನ್ನು. ಆದರೆ ಇಂಥ ಪ್ರಕರಣಗಳಲ್ಲಿ ರಾಜ್ಯಪಾಲರು ಸಾಂವಿಧಾನಿಕವಾದಂಥ ಹುದ್ದೆ ಅದು. ಅವರು ಉತ್ತರವನ್ನು ಕೊಡಬೇಕು ಅಂತ ನಾವು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರು ಕೊಡದೇ ಇದ್ದರೂ ಕೂಡ ವಾದವನ್ನು ಅವರು ಮಂಡನೆ ಮಾಡ್ಬೋದು. ಹಾಗೆ 5ನೇ ಅವರು ಕೂಡ ಅವರ ತೀರ್ಮಾನ ಅದು. ಆದ್ದರಿಂದ ಇವತ್ತು ನ್ಯಾಯಾಲಯ ಪೂರ್ಣವಾಗಿ ಎಲ್ಲರೂ ಉತ್ತರವನ್ನು ಕೊಟ್ಟಿದ್ದಾರೆ, ನಾನು ವಾದವನ್ನು ವಿಚಾರಣೆಯನ್ನು ಕೈಗೆತ್ಕೊಳ್ತೀನಿ ಅಂತ ಹೇಳುವಂಥ ತೀರ್ಮಾನ ಮಾಡಿದರೆ ಇವತ್ತು ವಿಚಾರಣೆ ಪೂರ್ಣವಾಗಿ ನಡೀಬೋದು. ನಡೆದ ನಂತರ ಅವರು ಉತ್ತರವನ್ನು ಕೊಡಬೇಕು. ಅವರು ಉತ್ತರ ಕೊಟ್ಟಿದ್ದ ಮಾತ್ರ ನಾವು ಯಾವುದಾದ್ರು ಉತ್ತರ, ಮತ್ತು ಇವರು ಈಗ ಲಿಖಿತವಾಗಿ ಕೊಟ್ಟಂಥ ಅವರ ಆಕ್ಷೇಪಣೆ ಏನಿದೆ ಅದಕ್ಕೂ ಕೂಡ ನಾವು ರೀಜಾಯಿಂಡರ್ ಹಾಕ್ಲಿಕ್ಕೆ ಅವಕಾಶ ಇದೆ. ರಿಟ್ ಪ್ರೊಸೀಡಿಂಗ್ಸ್ ಇದೆಲ್ಲ ಪೂರ್ಣಗೊಂಡ ನಂತರನೇ ನ್ಯಾಯಾಲಯ ತೀರ್ಪನ್ನು ಕೊಡ್ಲಿಕ್ಕೆ ಸಾಧ್ಯ. ಎಷ್ಟು ದಿನ ಈ ಪ್ರಕ್ರಿಯೆಗಳಾಗ್ಬೋದು ಸರ್? ಇವತ್ತೇ ಆಗ್ಬೋದು ಅಥವಾ ಯಾವ ರೀತಿ? ಇವತ್ತು ಬಹುಶಃ ವಿಚಾರಣೆ ಕೈಗೊಂಡು ಮುಂದಿನ ಇನ್ನೊಂದು ತಾರೀಕು ಹೋಗ್ಬೋದು ಅಂತ ನನಗೆ ಅನಿಸ್ತದೆ. ಬಟ್ ಇದನ್ನು ನಾನು ಹೇಳೋದು ಸರಿಯಲ್ಲ, ನಾನು ಹೇಳೋದಕ್ಕೂ ಕೂಡ ಆಗೋದಿಲ್ಲ. ಅದು ನ್ಯಾಯಾಲಯಕ್ಕೆ ಬಿಟ್ಟಂಥ ವಿಚಾರ. ಸರ್, ಒಂದು ವೇಳೆ ಏನಾದರೂ ಸಿಎಂ ಅವರ ವಿರುದ್ಧ ವ್ಯತಿರಿಕ್ತವಾಗಿ ತೀರ್ಪು ಬಂದರೆ ಸೊ ವಾಟ್ ನೆಕ್ಸ್ಟ್? ವಿಪಕ್ಷಗಳು ಸಿಎಂ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಒತ್ತಾಯವನ್ನು ದಿನೇ ದಿನೇ ಮಾಡ್ತಿದ್ದಾರೆ. ಸೊ ಮುಂದೆ ಏನು? ಮೊದಲಿಂದ ಒಂದು ಮಾತನ್ನು ಎಲ್ಲರೂ ಕೂಡ ನಾವು ಹೇಳ್ಕೊಂಡು ಬಂದಿದ್ದೀವಿ. ವಿರೋಧ ಪಕ್ಷದವರಿಗೆ ನ್ಯಾಯ ಹೊರಗೆ ಬರಬೇಕು, ಸತ್ಯ ಹೊರಗೆ ಬರಬೇಕು ಅಂತ ಹೇಳುವಂಥದ್ದು ಇಲ್ಲ. ಅವ್ರಿಗಿದು ರಾಜಕಾರಣ ಆಗಬೇಕು, ರಾಜೀನಾಮೆ ಕೇಳಬೇಕು. ಅವರೇನು ಹೇಳ್ತಾರೆ, ವಿಚಾರಣೆ ಯಾಕೆ ಬಿಡ್ತಾ ಇಲ್ಲ ಮುಖ್ಯಮಂತ್ರಿಗಳು, ವಿಚಾರಣೆಗೆ ಬಿಟ್ಟರೆ ರಾಜೀನಾಮೆ ಕೊಡಿ ಅಂತ. ಸೊ ಈ ರೀತಿಯಾದಂಥ ದ್ವಂದ್ವ ಒಂದು ನೀತಿಯನ್ನು ಅವರು ಅನುಸರಿಸ್ತಾ ಇದ್ದಾರೆ. ಅದರಿಂದ ಅವರ ಮಾತುಗಳಿಗೆ ಉತ್ತರ ಕೊಡುವಂಥ ಸಂದರ್ಭ ಅಲ್ಲ ಇದು. ಆದರೆ ಇವತ್ತು ನ್ಯಾಯಾಲಯ ಮತ್ತು ನ್ಯಾಯಾಂಗ ವ್ಯವಸ್ಥೆ ಏನಿದೆ ಮತ್ತು ಕಾನೂನು ಭಾಳ ಮುಖ್ಯವಾಗಿ ಅದರಲ್ಲಿ ಸಂಪೂರ್ಣವಾದಂಥ ವಿಶ್ವಾಸ, ನಂಬಿಕೆ ನಮಗಿದೆ. ಸರ್, ಇವತ್ತು ಅಭಿಷೇಕ್ ಮನು ಸಿಂಗ್ ಅವರು ವಾದ ಮಾಡ್ತಾರೆ ಮತ್ತೆ ಒಂದು ವೇಳೆ ಮುಂದಿನ ಹೋರಾಟಗಳು ಅಥವಾ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ ಅನ್ನೋಂಥದ್ದು, ಮತ್ತೆ ರಾಜಭವನ ಚಲೋವನ್ನು ಕೂಡ ಕಾಂಗ್ರೆಸ್ ವತಿಯಿಂದ ಮಾಡಿಕೊಳ್ಳಲಾಗಿದೆ. ಸೊ ಇದು ಯಾವ ರಾಜಭವನ ಚಲೋ ನಾವು ಮಾಡ್ತಾ ಇರುವಂಥದ್ದು? ನಾಳೆ ಎಲ್ಲ ವಿಧಾನಸಭೆ, ವಿಧಾನ ಪರಿಷತ್ ಸದಸ್ಯರು, ಮಂತ್ರಿಗಳೆಲ್ಲ ಕೂಡ ಭಾಗವಹಿಸ್ತಾ ಇದ್ದಾರೆ. ಅದರ ಕಾರಣ ಇವರು ತಗೊಂಡಿರುವಂಥ ತಾರತಮ್ಯದ ನಿಲುವು ಏನಿದೆಯಲ್ಲ, ಮುಖ್ಯಮಂತ್ರಿಗಳ ಮೇಲೆ ಒಂದೇ ದಿವಸದಲ್ಲಿ ಕೊಡ್ತಾರೆ. ಹಳೆ ಪ್ರಕರಣಗಳನ್ನು ಬೇಕಾದಷ್ಟಿದೆ. ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಮಂತ್ರಿಗಳ ಮೇಲೆ ಅದರಲ್ಲಿ ಯಾವುದೇ ರೀತಿ ಕ್ರಮ ಜರುಗಿಸೋದಿಲ್ಲ. ಅಂದರೆ ಎಲ್ಲವನ್ನೂ ನೀವು ಸಮಾನವಾಗಿ ನಡೆಸ್ಕೋಬೇಕು ಅಂಥೇಳಿ ನಾವು ಒತ್ತಾಯ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ರಾಜ್ಯಪಾಲರು ಪದೇ ಪದೇ ಅವರ ಹಸ್ತಕ್ಷೇಪ ಇದೆ. ಇವತ್ತು ಚುನಾಯಿತವಾದಂಥ ಸರ್ಕಾರ, ಜನರಿಂದ ಆಯ್ಕೆಯಾಗಿರುವಂಥ ಸರ್ಕಾರ, ಕೇಂದ್ರದಿಂದ ನೇಮಕ ಆಗಿರುವಂಥ ರಾಜ್ಯಪಾಲ, ಯಾರು ನಡೆಸ್ಬೇಕು ಸರ್ಕಾರ? ಜನರ ಆದೇಶ, ಕಾಂಗ್ರೆಸ್ ಪಕ್ಷ ಸರ್ಕಾರ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಅವ್ರನ್ನ ಸರ್ಕಾರ ನಡೆಸಲಿಕ್ಕೆ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು? ಕೇಂದ್ರದಿಂದ ಇವರು ನೇಮಕ ಆಗಿ ಬಂದಿರ್ತಾರೆ. ಇವರ ಕೆಲಸ ಏನು? ಸಂಪುಟ ಸಭೆ ಏನು ನಿರ್ಣಯವನ್ನು ತಗೊಳ್ತದೆ ಅದಕ್ಕೆ ಅಂಗೀಕಾರ ಕೊಡೋದು. ಇದೇ ನಮ್ಮ ಸಂವಿಧಾನ ಹೇಳೋದು, ನಾನು ಹೇಳ್ತಾ ಇರೋದಲ್ಲ, ಸಂವಿಧಾನ ಹೇಳೋದೇ ಇದು. ಇಷ್ಟಿಗೆ ಸೀಮಿತವಾದಂಥ ಜವಾಬ್ದಾರಿ ರಾಜ್ಯಪಾಲರದ್ದು. ಅದನ್ನು ಬಿಟ್ಟು ಸರ್ಕಾರವನ್ನೇ ನಡೆಸ್ತೀನಿ ನಾನು ಅಂತ ಹೊರಟುಬಿಟ್ಟಿದ್ದಾರೆ ಅವರು. ಅದನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಜನರ ತೀರ್ಪೇನಿದೆ ಅದಕ್ಕೆಲ್ಲರೂ ಕೂಡ ತಲೆಬಾಗಬೇಕು. ಮತ್ತು ಪ್ರಜಾಪ್ರಭುತ್ವ, ನಮ್ಮ ಸಂವಿಧಾನವನ್ನು ಉಳಿಸ್ಲಿಕ್ಕೋಸ್ಕರ ನಾಳೆಯ ನಮ್ಮ ಹೋರಾಟ. ಸರ್, ಕೊನೆಯ ಪ್ರಶ್ನೆ. ಈ ಒಂದು ವಿಚಾರಗಳಲ್ಲಿ ಕೋರ್ಟ್ನಲ್ಲಿ ನಡೀತಾ ಇದೆ. ಕೋರ್ಟ್ನಲ್ಲಿ ಗೆಲುವು ಸಿಗುವಂಥ ವಿಶ್ವಾಸ ಇದೆ? ಹೌದು, ನಾವು ಈಗಾಗಲೇ ನಾನು ಹೇಳಿದಾಗೆ ಕಾನೂನಿನಲ್ಲಿ ವಿಶ್ವಾಸ ಇದೆ. ಕಾನೂನಾತ್ಮಕವಾದಂಥ ಪ್ರಕ್ರಿಯೆಗಳಲ್ಲಿದೆ, ಕಾನೂನಾತ್ಮಕವಾದಂಥ ಆಡಳಿತದಲ್ಲಿದೆ, ನ್ಯಾಯಾಂಗ ವ್ಯವಸ್ಥೆ ಮೇಲಿದೆ. ಖಂಡಿತವಾಗಿ ಕಾನೂನಿನ ಗೆಲುವಾಗೇ ಆಗ್ತದೆ ಅಂತ ಹೇಳುವಂಥ ಸಂಪೂರ್ಣ ವಿಶ್ವಾಸ. ಸಿಎಂ ಯಾವುದೇ ಕಾರಣಕ್ಕೂ ರಾಜೀನಾಮೆ ಇಲ್ಲ? ಪ್ರಶ್ನೆ ಇಲ್ವಲ್ಲ. ಹಾಗಾದರೆ ನೋಡಿ, ಮೊನ್ನೆ ಕೂಡ ನಾವು ಕೋರ್ಟ್ನಲ್ಲೇ ಹೇಳಿದರು. ಅಭಿಷೇಕ್ ಸಿಂಘ್ವಿ ಅವ್ರು ಏನು ಹೇಳಿದರು ಅಂದರೆ, ಆರ್ಟಿಕಲ್ 356 ಪ್ರೆಸಿಡೆನ್ಷಿಯಲ್ ರೂಲ್ ಇದೆಯಲ್ಲ, ಅದರ ಅವಶ್ಯಕತೆನೇ ಇಲ್ಲ. ರಾಜ್ಯಪಾಲರನ್ನು ಬಿಟ್ಟು ನೀವು ಸರ್ಕಾರಗಳನ್ನು ಕೆಡುವಂಥ ಕೆಲಸ ಮಾಡ್ಬೋದು. ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ? ಇಂಥ ಪ್ರಕರಣಗಳಲ್ಲಿ ಇವರು ಅನುಮತಿಯನ್ನು ಕೊಟ್ಟು ಅಭಿಯೋಜನೆಯನ್ನು ಕೊಟ್ಕೊಂಡು ಹೋದರೆ ಹೇಗೆ ಸರ್ಕಾರಗಳು ಕೆಲಸ ಮಾಡಲಿಕ್ಕಾಗುತ್ತೆ? ಇವತ್ತು ಇಲ್ಲಿ ಮಾಡಿದ್ದಾರೆ, ನಾಳೆ ತೆಲಂಗಾಣಲ್ಲಿ ಮಾಡ್ತಾರೆ, ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ತಾರೆ. ಯಾವ ಸರ್ಕಾರವನ್ನು ಇವರು ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ.
ಅದರಿಂದ ರಾಜೀನಾಮೆಯ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಸುಳ್ಳು ಪ್ರಕರಣ. ಥ್ಯಾಂಕ್ ಯು. ಇದಿಷ್ಟು ಪೊನ್ನಣ್ಣ ಅವರ ಮಾತು. ಕ್ಯಾಮರಾಮನ್ ಮುನಿರಾಜ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು.